你别笑。要做一个专业的原因吗？ಯಾವ ಎಣ್ಣೆ ಹಾಕಿ ಮಾಡ್ಯಾರ ರಕ್ಷಿತಾ ಇವ ಇಷ್ಟು ಹುಳಿ 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 ಅದಾವ ಎಣ್ಣೆ ಹಾಕಿ ಮಾಡಿದ್ರು ಎಣ್ಣೆ ಹಾಕಿ ಹಾಗೆ ಮಾಡಿದ್ರು ಅಂತ ಇದ ಬಾಯಿಲೆ ತಿನ್ ಹೇಳಾಕುಂತೇನ್ ರಕ್ಷಿತಾ ಕೆರೆಗೂ ಹುಳಿ ಅತ್ತ ಅಂತಾವ ಅದೇ ಬಾಯಲ್ಲಿ ತಿಂತೀರಾ ಹ್ಞೂ ಇದ ಬಾಯಿಲೆ ತಿಂತೇನೆ ಅದೇ ಬಾಯಲ್ಲಿ ಹೇಳ್ತೀರಲ್ವಾ ಇದ ಬಾಯಿಲೆ ಹೇಳುದ ಇದ ಬಾಯಿಲೆ ಹೆಂಗ್ ಹೇಳ್ತಾರೋ ಮಂಜಣ್ಣ ಮಂಜಣ್ಣ ಹಿಂಗ ಬಾಯಿಲೆ ಪುಡ್ರ ಪುಡ್ರ ಅಂತೇಳಿ ಹೇಳ್ಕೊಂತ ಜನ್ಕೋ ಮರಳಿ ಬಾರ ದೂರಿಗೆ ನಿನ್ನ ಪಯಣ ಅಂತೇಳಿ ನಾವೆಲ್ಲ ಸ್ಟೋರಿ ಹಾಕೋದಕ್ಕೆ ಆಮೇಲೆ ಮರಳಿ ಬಾರ ದೂರಿಗೆ ನಿನ್ನ ಪಯಣ ನಾಯರಣ್ಣ ಸಾಹೇಬ್ರೆ ನೀವು ಹೊಗೆ ಹಾಕ್ಸ್ಕೊಂಡಿರಂತೇಳಿ ಇಡೀ ಸೋಷಿಯಲ್ ಮೀಡಿಯಾ ತುಂಬಾ ಎಲ್ಲ ಹೊಗೆ ಅದೈತಿ ಇದ್ರ ಬಗ್ಗೆ ನಿಮ್ ರಿಯಾಕ್ಷನ್ ಏನ ಸರ್ ನಮ್ದು ಏನಿಲ್ಲ ಹನ್ನೊಂದು ದಿವಸಕ್ಕೆ ನಾನು ತಿಥಿ ಊಟ ಇಟ್ಕೊಂಡಿದೀನಿ ಇದೇ ರಾಜ್ಯದ ಖುಷಿ ಪಡೋ ಸುದ್ದಿ ಎಂತ ಸಿಹಿ ಸುದ್ದಿ ಹೇಳಿದ್ರಿ ನಾಯರಣ್ಣ ಸಾಹೇಬ್ರೆ ನಿಮ್ಮ ಬಾಯಾಗ ರೇಷನ್ ಅಕ್ಕಿ ಅಂಗಡ ಕೊಡೋ ಸಕ್ಕರೆ ಚೀಲ ಸುರುಳಿ ಇದೇ ಖುಷಿಗೆ ವಡಾ ಪಾಯಸ ಏನಾರ ಮಾಡ್ತಿರ್ತಿರಲ್ಲ ಮತ್ತ ತಿಥಿ ದಿನ ಆದ್ರೆ ವಡೆ ಪಾಯಸ ಇರುತ್ತೆ ಅನ್ಕೊಂಡು ದಯವಿಟ್ಟು ಬರಬೇಡಿ ಬರೀ ಎಣ್ಣೆ ಇರುತ್ತೆ ಆಮೇಲೆ ಲೆಗ್ ಪೀಸ್ ಇರುತ್ತೆ ಲೆಗ್ ಪೀಸ್ ಪಕ್ಕ ನಾಯಿದ ಇರುತ್ತೆ ಅದ್ರ ಜೊತೆಗೆ ಮೊಲ ಎಲ್ಲ ತರಿಸಿ ಪಾರ್ಟಿ ಮಾಡ್ತಾ ಇದೀನಿ ಮೊಲ ಎಲ್ಲ ಮುಂಗಾರು ಮಳೆ ಪಿಕ್ಚರ್ದಾಗ ಲಾಸ್ಟಿಗೆ ಸಾಯ್ತೈತಲ್ಲ ಅದಮಲ್ಲ ಹೌದಿಲ್ರಿ ದಯವಿಟ್ಟು ಎಲ್ಲಾರು ಮಿಸ್ ಮಾಡದೆ ನನ್ ತಿಥಿ ಊಟಕ್ಕೆ ದಯವಿಟ್ಟು ಬರ್ಬೇಕು ಬರ್ತೀವ್ರಿ ಸಾಹೇಬ್ರ ಅದನ್ನ ಹೆಂಗ್ ಮಿಸ್ ಮಾಡ್ಕೊಳೋದು ಸಣ್ಣಿ ಮದುವೆ ಶನಿವಾರ ನಾಯಿರಾಣನ್ ತಿಥಿ ಊಟ ಬುಧವಾರ ಶಯ್ಯಾನ ತೂತು ಬದಲ ನಹಿ ಹೇ ಮೌಸಮ್ ಜರಾ ಶಾರುಠ ಹುವಾ Guys, ಮೊದಲು ವಿಡಿಯೋ ನೋಡಿ ಅನಂತರ ಫನಿ ಕಾಮೆಂಟ್ಸ್ ಇದೆ ಲೆಟ್ಸ್ ಗೋ तो चलिए शुरू करते हैं ಕೈಗೆ ಸಿಗಲ್ಲ ಸಿಕ್ಕಾಗ ವಿಚಾರ ಮಾಡೋಣ ಅವರು ನನ್ನ ಕೈಯಲ್ಲಿ ಸಿಕ್ಕರೆ ಸೀದಾ ಸಡ್ಡಿಗೆ ಕರ್ಕೊಂಡು ಹೋಗ್ತೇನೆ ನಾನು ಒಂದು ಜೋಡಿ ಬಟ್ಟೆ ಕೊಡಿಸ್ತೀನಿ ಅರ್ಧ ಓಳು ಬಾಗಿಲು ಮಾಡುತ್ತೇನೆ अरे शिफी हाय रा ಹಾಯ್ నీకు చాయా కాఫీయా అరే నాకు చాయ్ ఏంద్ర అలా మాట్లాడుతున్నా మెంటలు వచ్చిందా నేను వెళ్తున్నా బాయ్ అబాయ్ अबे जलाना भाई ಇಡೀ ಪ್ರೆಗ್ನೆನ್ಸಿ ಜರ್ನಿಲಿ ಟಾಕ್ಸಿಕ್ ಫಿಲಂ ಟ್ರೇಲರ್ ಅಲ್ಲಿ ತೋರಿಸ್ತಾರಲ್ಲ ಕಾರ್ ಒಳಗಡೆ ಕೆಲಸ ಅಂತ 5 ನಿಮಿಷದ ಕಾಂಟ್ರಿಬ್ಯೂಷನ್ ಗಂಡಸ್ರದು ಅಷ್ಟೇ ಕೆಲಸ 9 ತಿಂಗಳು ಮಗುನ ಹೊಟ್ಟೆಲಿ ಇಟ್ಕೊಂಡು ನಾವು ಡೆಲಿವರಿ ಮಾಡೋದು ಕೆಲವೊಂದ್ಸತಿ 5 ನಿಮಿಷದ ಅನ್ನೋ ಕಾಂಟ್ರಿಬ್ಯೂಷನ್ ಇರಲ್ಲ ಬರೀ 20 ಸೆಕೆಂಡ್ ಅಲ್ಲೇ ಆಗೋಗುತ್ತೆ ಅವ್ರ ಕೆಲಸ All right, big guy, watch close. Ready? 1, 2, and... No way! Where'd the kitty go? I don't know either. That's wild, huh? Super Mario भाई Mario कूद गया कमाल कर दिया गिरेगा बच गया डबल Come on, man! Get up! Come on!
ಜಲ್ದ ಅತ್ಕೆಮ್ಗೆ ಹೇಳ್ಬಿಡ್ಬೇಕು ಈ ವಿಷಯ ನಮ್ಮ ಅತ್ಕೆಮ್ಮಗೆ ಗೊತ್ತಾಯ್ತೋ ಗೊತ್ತಿಲ್ವೋ. ಹಲೋ ಅತ್ಯಮ್ಮ, ನಾನ್ ಟಗರು ಸಂತು ಮಾತಾಡ್ತಿರೋದು. ಯಶವಣ್ಣ ನೆನ್ನೆ ಟ್ಯಾಕ್ಸಿಗೆ ಟೀಸರ್ ಬಿಟ್ಟಿದಾರ ಅತ್ಯಮ್ಮ. ನೀವು ನೋಡಿಲ್ಲ ಅನ್ಸುತ್ತೆ. ನೋಡ್ಬಿಟ್ಟು ನನ್ಗೆ ಒಂದ್ಸಲ ಕಾಲ್ ಮಾಡಿ ಅತ್ಯಮ್ಮ. ನೋಡಿದ್ರ ಅತ್ಯಮ್ಮ ಅಣ್ಣ ಎಷ್ಟು ಒಳ್ಳೆರು ಅಂದ್ಕೊಂಡಿದ್ರಿ ನೀವು. ನೋಡು ಅಣ್ಣ ಎಂತ ಕೆಲಸ ಮಾಡಿದಾರೆ. ಅಣ್ಣ ಮಂತ್ಯಾಗ ಬರ್ತಾರಲ್ಲ, ಚೆನ್ನಾಗಿ ಚಾರ್ಜ್ ಮಾಡ್ಬಿಡಿ. ಇನ್ನೊಂದಿನಿಂತ ಕೆಲಸ ಮಾಡಬಾರ್ದು. ಸರಿಯಾಗಿ ಹಾಕೊಟ್ಟಿದ್ದೀನಿ. ಸಾರಿ ಮಾಡ್ತೀನಿ, ನನಗೆ ಗೊತ್ತು ನಿಮ್ಗೆ ತುಂಬ ಕೋಪ ಬಂತು. ಅರ್ಥ ಮಾಡ್ಕೊಂಬರ್ತೀನಿ ಮಾರ್ಗಿ, ನಾನು ಬೇಕು ಅಂತ ಮಾಡಿಲ್ಲ, ಏನಾಯ್ತು ಅಂತ ಕೇಳಿ. ನಿನ್ನ ಹತ್ರ ಎಲ್ಲದಕ್ಕೂ ರೀಸನ್ಸ್ ಇರುತ್ತೆ. ಕಾರಣ ರೆಡಿ ಮಾಡ್ಕೊಂಡೇ ಬಂದಿರ್ತೀಯ. ನಿಮ್ಮ ಮಗನ್ ನಾಯಿ ಹೊಡೆದಂಗ್ ಚಚ್ಚಾಕ್ಬಿಡ್ತೀನಿ ನೋಡು. ಯಾಕಮ್ಮ? ಸ್ಕೂಲಲ್ಲಿ ನನ್ನ ಮೇಲೆ ಅಧಿಕಾರ ನೋಡ್ತಾವ್ನೆ. ಅಪ್ಪ ಇವಳು ಸ್ಕೂಲಲ್ಲಿ ಪದೇ ಪದೇ ಹುಡುಗರ ಜೊತೆ ಮಾತಾಡ್ತಾಳೆ. ಹುಡುಗರ ಹತ್ರ ಮಾತಾಡ್ತೀಯ? ಹೌದು, ಅವರೆಲ್ಲ ಮಾತಾಡ್ಸ್ರು ನಾನು ಮಾತಾಡ್ತೆ. ಅವರೆಲ್ಲ ನನ್ನ ಫ್ಯಾನ್ಸು. ಏನು? ಅವರೆಲ್ಲ ಫ್ಯಾನ್ಸಾ? ಫ್ಯಾನ್ಸ್ ಇಲ್ಲ, ಗೀನ್ಸ್ ಇಲ್ಲ. ಇವಳು ಮಿಸ್ ಇಂಡಿಯಾ ಫ್ಯಾನ್ಸ್ ಇರೋದಕ್ಕೆ ಹುಡುಗರ ಹತ್ರ ಎಲ್ಲ ಕಾಸು ಇಸ್ಕೊಂಡಾರೆ. ಅದಕ್ಕೆ ಅವ್ರು ಕಾಸ್ಬೇಕು ಅಂತ ಕೇಳ್ತಾವ್ರೆ. ಏನಮ್ಮ ಹುಡುಗರ ಹತ್ರ ಎಲ್ಲ ದುಡ್ಡು ಇಸ್ಕೊಂತೀಯಾ? ಯಾರು ಕಾಸು ಕೊಡ್ತಾರಪ್ಪ, ಅದಕ್ಕೆ ಹುಡುಗರ ಹತ್ರ ಇಸ್ಕೊಂಡೆ. ಇದೆಲ್ಲ ಆಗಲ್ಲ. ಇವಳನ್ನ ನಾನ್ ದಾರಿ ಇಟ್ಟಿರ್ತೀನಿ. ಇಲ್ಲಿಂದ ಬರೋದಕ್ಕೆ ನಿಮ್ಗೆ ದಾರಿ ಗೊತ್ತಾಗಲ್ಲ. ಗೊತ್ತಾ ನಂಗೆ ಇವನು ನನ್ ದಾರಿ ನೋಡ್ತಾನ. ತೋರ್ಸ್ಬೇಕೇನೋ ನಿಂಗೆ? ಕೈಯಲ್ಲಿ ತೊಳ್ಕೊಳಕ್ಕೆ ಬರಲ್ಲ ನಿಂಗೆ, ಕೈ ಚಳ್ಕ ಬೇರೆ ನೋಡ್ತ್ಯಾ? ಆಯ್ತಿರ, ನೀನ್ ನೋಡ್ಕೊಂತೀನಿ. ಹೆಂಗೋ ಬಿದ್ದಿ ಸ್ನಾನ ಮಾಡ್ತೀಯಲ್ಲ, ಎಲ್ಲಾರು ನೋಡ್ಕೊಂಡ್ ಹೋಯ್ತಾರೆ, ನೀನೇ ನೋಡ್ಕೊಬರು. ಒಂದಲ್ಲ ಒಂದಿನ ನೋಡ್ಕೊಂತೀನಿ. ನೋಡಕ್ಕೆ ನೋಡಿದ್ರೆ 60 ಕೂಡ್ದಂಗೆ, ಮಾತಾಡ್ಬಿಟ್ರೆ ಕ್ವಾರ್ಟರ್ ಓಡ್ದಂಗೆ, ಮಾತಾಡ್ತಾ ಕಿಸ್ಕೊಂಡೆ ನಕ್ಬಿಟ್ರೆ ಫುಲ್ ಬಾಟ್ಲು ಎದ್ದ ಕಣೆ. ನಿನ್ ಮಾತಿ ಚೌ ಇಲ್ದೇನೆ, ನಿನ್ ಕೋಪದ ಉಪ್ಪಿನಕಾಯಿ ನೆಗ್ದೇನೆ. ಗೇರೆಲ್ಲ ಐತಪ್ಪ ಇದ್ರದ್ದು. ಕೆಳಗೆ ಕೊಟ್ಟವನ ಮೇಲೆ ಕೊಟ್ಟವನ. ಸೈಡ್ಗೆ ಹೋಗಲು ಗಂಡು. ಮಗ ಮನುಷ್ಯನ್ ತರ ರೋಗ ರೆಡಿ ಮಾಡಿ ಅಂತ. ಅಯ್ಯೋ ಅರ್ಜೆಂಟಲ್ಲಿ ಚಾರ್ಜ್ ಹಾಕೋದು ಮಾಡ್ತದೆ. ಹಾಯ್, ಮೈ ನೇಮ್ ಇಸ್ ರೋಬೋ ಸುಧಾಕರ್. ಸ್ಪೀಡ್ 1 TB, ಮೆಮೊರಿ 1 ZB. ಮಗ ಒಂದು ತಟ್ಟೆ ಹಾಕೋ. ಹೆವಿ ಇಂಟೆಲಿಜೆಂಟ್ ಅಪ್ಪ. 100 ಜನ ಮನುಷ್ಯರಿಗಿರೋ ಬುದ್ಧಿ ಇವನೊಬ್ಬನಿಗೆ ಐತೆ. ಹೌದಾ? ಬೇಕು ಅಂದ್ರೆ ಚೆಕ್ ಮಾಡ್ಕೊಳ್ರಪ್ಪ. ಚೆಕ್ ಮಾಡ್ತೀನಿ. ಬೇಡ, ನಿಮ್ ಫ್ರೆಂಡ್ ನಿಮಗೆ ಮೋಸ ಮಾಡ್ತಾ ಇದ್ದಾನೆ. ಅದ್ರಲ್ಲಿ 30 ಇಲ್ಲ, 25 ಇರೋದು. ಹೇಳಪ್ಪ ನೋಡೋಣ. 3 ಪೆಗ್ ಗೋಲ್ಡ್ ಮಂಕ್ ಹಾಕಿದಾನೆ. ತಪ್ಪು, ನಾಕಿರೋ 4 ಪೆಗ್ಗು. ಇಲ್ಲ, 3 ಪೆಗ್ಗಿಗೆ ಟೈಟ್ ಆಗಿದ್ದಾನೆ. 4ನೇ ಪೆಗ್ನ ಬಾತ್ರೂಮ್ ಅಲ್ಲಿ ಉಚ್ಚೆ ದುಡ್ಡು ಬರ್ತೀನಿ ಅಂದ್ಬಿಟ್ಟು ಚೆಲ್ಬಿಟ್ಟು ಬಂದಿದ್ದಾನೆ. ಇವನು ಎಷ್ಟು ಕೊಡ್ತಾನೆ? ಪ್ರತಿ ಗ್ರೂಪ್ ಅಲ್ಲೂ ಕುಡಿದಿಲ್ದಿರೋ ಒಬ್ಬ ಸೆಡೆ ಇರ್ತಾನೆ. ಆ ಸೆಡೆ ಇವನೇ. ಬಂದಾಗಿಂದ 7 ಪ್ಲೇಟ್ ಕಬಾಬು, 3 ಪ್ಯಾಕೆಟ್ ಚಿಪ್ಸ್, 1/4 kg ಚೋಚ ದೆಂಗ್ ತಿಂದಿದ್ದಾನೆ. ಅಂಕು ಡುಮ್ಕು ಅಮಾಲ್ ಡುಮಾಲ್ ಡಿಂಟಾಕ್ ಡಿಂಟಾಕ್ ಇದು ಬರ್ದಿರೋ ಕವಿ ಯಾರು? ಕಾಲ್ಮಿ ಲವ್ಲಿ ಮಂಜಾ. ಬನ್ನಿ ಜನರೇ, ಬನ್ನಿ. ಹಾ ಇದ್ ನಾಡಿನ ಗಾಯಕ ಯಾರು? ಕಿಪಿ ಕೀರ್ತಿ. ಅವ್ರಿಗೆ ರೀಸೆಂಟ್ ಆಗಿ ಬ್ರೇಕಪ್ ಆಗಿದೆ. ಹೂವಿನ ಬಾಣದಂತೆ ಇದ್ರ ಹೊಸ ವರ್ಷನ್ ಹೇಳಪ್ಪ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ಆಯ್ತು, ಇದ್ ಬಗ್ಗೆ ಹೇಳಪ್ಪ. ಇದು ಬಡವರ್ ಬಾದಾಮಿ ಓಟಿ. ಹಾಫ್ ಬಾಟ್ಲಿ MRP 280. ಹೊಸಕೋಟೆಯಲ್ಲಿ 21 ಮ್ಯಾನುಫ್ಯಾಕ್ಚರ್ ಆಗಿದೆ. 24ನೇ ತಾರೀಕು ಬಗ್ಲುಗುಂಟೆ KSPSC ಬಂದಿದೆ. 7 ದಿವಸದಿಂದ ಈ ಬಾರಿಗೆ ಬಂದಿದೆ. ಅರ್ಧ ಗಂಟೆ ಮುಂಚೆ ಟೇಬಲ್ ಬಂದಿದೆ. ಅದರಲ್ಲಿ ಒಂದು ಪೆಗ್ಗು ಇವನ್ ಹಾಕಿದ್ದಾನೆ.
ಯಾರಿಗಾದ್ರೂ ನಾವ್ ಯೂಸ್ ಆಗೋದಿದ್ರೆ OTP ತರ ಯೂಸ್ ಆಗ್ಬೇಕು. ಒಂದ್ಸರಿ ತಪ್ಪಾಗಿ ಯೂಸ್ ಮಾಡ್ಕೊಂಡ್ರೆ ಇನ್ನೊಂದ್ ಚಾನ್ಸ್ ಕೂಡ ಸಿಗ್ಬಾರ್ದು. ಅಯ್ಯೋ ನಾನ್ ಸತ್ತೋಯ್ತೀನಿ किसके सामने खड़ा है? एक बार समझाई जाती है बस। हमारे यहाँ सही होता है। खाओ माँ कसम। कैसा लगा मेरे मजाक? ನೋಡ ಕೋಳಿಗೋಡು ಮಾರೆ, ಒಳ್ಳೆ ಕೋಳಿ ಮಾರೆ. ಇದನ್ನೊಂದು ಪ್ರಾಕ್ಟೀಸ್ ಮಾಡಿಸುವ. ಎಂತ ಪ್ರಾಕ್ಟೀಸ್? ಕೋಳಿಗಟ್ಟದ್ದು. ಅದಕ್ಕೆ ಕೋಳಿ ಬೇಕಲ್ಲ? ಕೋಳಿ ನನ್ನಲ್ಲಿ ಉಂಟು. ಉಂಟಾ? ನಾ ಕಟ್ಟಿ ಹಾಕಿದ್ದೇನೆ. ಹೋಗುವ. ಆಗ ಓಲ್ಯಾಕ ಕೋಳಿ ಸುಮ್ಮನೆ ಕೂತಿದೆ. ಅದು ಕೋಳಿಯಾ? ಅದು ಕೋಳಿ. ಅದನ್ನೀಗ ಪಳಗಿಸ್ಬೇಕು ನಾವು. ಅದನ್ನು ಪಳಗಿಸ್ಬೇಕು, ಇದನ್ನು ಪಳಗಿಸ್ಬೇಕು. ಹೋಗುವ ಹೋಗುವ. ಎಂತ ಕೋಳಿ ಮರ? ಇದು ಫಾರ್ಮ್ ಕೋಳಿ ಅಂತ. ಬಿಳಿ ಕಲರ್ ಉಂಟು. ಇದು ಫಾರ್ಮ್ ಕೋಳಿ. ಇದು हे भगवान, तेरी लीला अपरंपार है। Oh my God! Wow! ये क्या है? ಹನುಮಾನ್ ಚಾಲೀಸಾ ರಚನೆಯಾಗಿದ್ದು ಜೈಲಿನಲ್ಲಿ ಅಂತ ನಿಮ್ಗೆ ಗೊತ್ತಾ? ಈ ವಿಡಿಯೋ ಪೂರ್ತಿ ನೋಡಿ. ಇದು 16ನೇ ಶತಮಾನ. ಮೊಘಲ್ ದೊರೆ ಅಕ್ಬರ್ಗೆ ತನ್ನ ಅಧಿಕಾರದ ಅಹಂಕಾರವಿತ್ತು. ಒಮ್ಮೆ ಸಂತ ತುಳಸೀದಾಸರನ್ನ ಕರೆಸಿ, ನಿನ್ನ ರಾಮನ ಪವಾಡ ನನಗೋ ತೋರಿಸು, ಇಲ್ಲವಾದರೆ ಸಾಯಲು ಸಿದ್ಧನಾಗು ಅಂತ ಸವಾಲ್ ಹಾಕಿದ. ತುಳಸೀದಾಸರು ನಗುತ್ತಾ, ನನ್ನ ಪ್ರಭು ಶ್ರೀರಾಮ ಮ್ಯಾಜಿಕ್ ಮಾಡೋ ಜಾದೂಗಾರ ಅಲ್ಲ ಅಂದ್ರು.
ಸಿಟ್ಟಿಗೆದ್ದ ಅಕ್ಬರ್ ಅವರನ್ನ ಫತೇಪುರ್ ಸಿಕ್ರಿಯ ಭಯಂಕರ ಜೈಲಿಗೆ ಹಾಕಿದ. ಆದರೆ ಆ ಕತ್ತಲ ಕೋಣೆಯೇ ಇತಿಹಾಸವಾಯಿತು. ತುಳಸೀದಾಸರು ಭಯಪಡಲಿಲ್ಲ. ಬದಲಿಗೆ ಹನುಮಂತನನ್ನು ನೆನೆದು ದಿನಕ್ಕೊಂದು ಶ್ಲೋಕದಂತೆ ಬರೋಬ್ಬರಿ 40 ದಿನಗಳ ಕಾಲ 40 ಸಾಲುಗಳನ್ನು ಬರೆದರು. ಅದೇ ಶಕ್ತಿಶಾಲಿ ಹನುಮಾನ್ ಚಾಲೀಸ. ಸರಿಯಾಗಿ 40ನೇ ದಿನ ಅಕ್ಬರ್ ಬೆಚ್ಚು ಬೀಳುವ ದೃಶ್ಯ ಅಲ್ಲಿ ನಡೆಯಿತು. ಎಲ್ಲಿಂದ ಬಂತೋ ಗೊತ್ತಿಲ್ಲ, ಲಕ್ಷಾಂತರ ಕೋತಿಗಳ ಸೈನ್ಯ ಅಕ್ಬರ್ನ ಅರಮನೆಗೆ ಮುತ್ತಿಗೆ ಹಾಕಿದವು. ಸೈನಿಕರ ಕತ್ತಿ ಬಂದೂಕುಗಳೇನು ನಡೆಯಲಿಲ್ಲ. ಇಡೀ ಅರಮನೆ ತಳ್ಳಣಿಸಿ ಹೋಯಿತು. ರಾಮನ ಬಂಟನ ಕೋಪಕ್ಕೆ ಹೆದರಿದ ಅಕ್ಬರ್ ಓಡಿ ಹೋಗಿ ತುಳಸೀದಾಸರ ಕಾಲಿಗೆ ಬಿದ್ದ. ತಕ್ಷಣ ಅವರನ್ನ ಬಿಡುಗಡೆ ಮಾಡಿದ. ಸಂಕಟ ಬಂದಾಗ ಹನುಮಾನ್ ಚಾಲೀಸ ಓದಿ ಅಂತ ಹೇಳೋದು ಸುಮ್ಮನೆ ಅಲ್ಲ, ಅದು ಮಂತ್ರ ಅಲ್ಲ, ಅದೊಂದು ರಕ್ಷಾ ಕವಚ. ಯಾರಿಗೆ ಹನುಮಂತನ ಮೇಲೆ ನಂಬಿಕೆ ಇದೆಯೋ ಅವರು ಕಮೆಂಟ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೀರಿ. ಇದೇ ತರಹದ ರೋಮಾಂಚಕ ಕಥೆಗಳಿಗಾಗಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೆ ನಮ್ಮ ಪೇಜನ್ನು ಫಾಲೋ ಮಾಡಿ.